ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾರಾಯಣಸ್ವಾಮಿ, ಈಶ ಕನ್ನಡ ನ್ಯೂಸಿಂದ. ವೀಕ್ಷಕರೇ, ಇವತ್ತು ಒಂದು ಬಹಳ ಮಹತ್ತರವಾದ ವಿಷಯದ ಬಗ್ಗೆ ನಾವು ಆಲೋಚನೆ ಮಾಡಬೇಕಾಗಿದೆ. ಅದು ಏನಪ್ಪ ಅಂದರೆ, ಪ್ರತಿಯೊಬ್ಬರ ಮನೆಯಲ್ಲಿನೂ ದಿನ ಬೆಳಗ್ಗೆ ಆದರೆ ಕಾಫಿ ಮೊದಲನೆಗೆ ಕಾಫಿ ಬರುತ್ತೆ. ಆ ಕಾಫಿ ಕಾಯಿಸ್ಬೇಕಾದ್ರೆ ನಾವು ಉಪಯೋಗಿಸೋದೇನು? ಗ್ಯಾಸ್ ಸಿಲಿಂಡರ್. ಇವತ್ತು ಈ ಗ್ಯಾಸ್ ಸಿಲಿಂಡರ್ ಅವಾಂತರ ಎಷ್ಟರ ಮಟ್ಟಿಗೆ ಹಬ್ಬಿಕೊಂಡ್ಬಿಟ್ಟಿದೆ ಅಂದರೆ ಹೇಳ್ತೀರದು. ನೋಡಿ, ಅವರು ಕೊಡ್ತಕ್ಕಂಥ ಬಿಲ್ಲಲ್ಲಿ ಇನ್ಕ್ಲೂಡು ಕೆಲಸಗಾರನ ಸಂಬಳನೂ ಸೇರಿಸಿ ಇರುತ್ತೆ. ಕಂಪನಿಯ ಆದೇಶದ ಪ್ರಕಾರ ಇಲ್ಲಿ ಏನು ನಡೀತಿದೆ ಅಂದರೆ, ಗ್ಯಾಸ್ ಏಜೆನ್ಸಿ ಮಾಲೀಕರು ಈ ಸಿಲಿಂಡ್ರ್ ಮನೆಗೆ ಕೊಡತಕ್ಕಂಥ ಕಾರ್ಮಿಕರಿಗೆ ವೇತನ ನೀಡುತ್ತಾ ಇಲ್ಲ ಅಂತ ದೊಡ್ಡ ದೂರಿದೆ. ಇದನ್ನು ಯಾರು ಬೇಕಾದರೂ ಹೇಳ್ತಾರೆ. ಅದರಲ್ಲಿ ಕೆಲವೊಂದು ಊರುಗಳಲ್ಲಿ ಸಿಲಿಂಡ್ರು ಕೊಡ್ತಕ್ಕಂಥ ಕಾರ್ಮಿಕರು ಇಲ್ಲ ಕೆಲಸಗಾರರು ಅಂತ ಹೇಳೋಣ, ನಮಗೆ 5,000 ರೂಪಾಯಿ ಸಂಬಳ ಕೊಡೋನು ಮಾಲೀಕ ಕೊಡಲ್ಲ ಅಂತ. ಉದಾಹರಣೆಗೆ ಚಿತ್ರದುರ್ಗ ನಗರದಲ್ಲಿ, ಕಲ್ಲಿನ ಕೋಟೆ ಚಿತ್ರದುರ್ಗ ನಗರ, ಇಲ್ಲಿ ಸುಮಾರು 4 ಏಜೆನ್ಸಿಗಳಿದ್ದಾವೆ. ಒಂದು HP ಗ್ಯಾಸ್ ಸಿಲಿಂಡರ್ ಏಜೆನ್ಸಿ, ಇನ್ನು 3 ಪೆಟ್ರೋಲಿಯಂ, ಭಾರತ್ ಪೆಟ್ರೋಲಿಯಂ ಅಂದರೆ ಭಾರತ್ ಗ್ಯಾಸ್ ಏಜೆನ್ಸಿಗಳಿದ್ದಾವೆ. ಕಾರ್ಮಿಕ ಇಲಾಖೆಗೆ ಇವರು ನಾವು 10,000 ಕೊಡ್ತೀವಿ ಅಂತ ಲೆಕ್ಕ ಕೊಟ್ಟಿದ್ದಾರೆ. ಅದು ಕಾಪಿನ ಮುಂದಿನ ಸುದ್ದಿಯಲ್ಲಿ ನಿಮ್ಮ ಗಮನಕ್ಕೆ ತರ್ತೇನೆ, ಸಾರ್ವಜನಿಕ ಗಮನಕ್ಕೆ. ಈ ಸಿಲಿಂಡ್ರು ಬಾಗಿಲಲ್ಲಿ ಇಟ್ಟ ತಕ್ಷಣವೇ ಕಾರ್ಮಿಕ 40 ರಿಂದ 50 ರೂಪಾಯಿ ಹೆಚ್ಚುವರೆಗೆ ಕೇಳ್ತಾನೆ. ಯಾಕೆಂದರೆ ನಿಮ್ಮ ಮನೆಗೆ ಸಿಲಿಂಡರ್ ತರೋದಕ್ಕೆ ಅಂತ ಹೇಳ್ತಾನೆ. ಮತ್ತು ಪೆಟ್ರೋಲಿಯಂ ಕಂಪ್ನಿ ಏನು ಹೇಳುತ್ತೆ, ಗ್ರಾಹಕರ ಮನೆಗೆ ಸಿಲಿಂಡ್ರು ಕೊಡೋ ಜವಾಬ್ದಾರಿ ನಿಮ್ಮದು ಅಂತ ಏಜೆನ್ಸಿಯವರಿಗೆ ತಾಕೀತು ಮಾಡಿದೆ. ಏಜೆನ್ಸಿ ಮಾಲೀಕ ಇವರಿಗೆ ಕೈಗೆಟುಕುವ ವೇತನ ಕೊಡ್ತಾ ಇಲ್ಲ ಅಂತೇಳಿ ಈ ಕಾರ್ಮಿಕರು ಅಳಲು. ಯಾರೇ ಮನೆಯಲ್ಲಿ ಇದ್ರ ಬಗ್ಗೆ ಕೇಳಿದ್ರೆ ನಮಗೆ ಮಾಲೀಕ ಸಂಬಳ ಕೊಡಲ್ಲ. ಎಷ್ಟು ಕೊಡ್ತಾನಪ್ಪ ಸಂಬಳ ಅಂದರೆ, ಕೆಲವು ಕಡೆ 3,000 ರೂಪಾಯಿ, 3,000ಕ್ಕಿಂತ ಇಲ್ಲೇ ಇಲ್ಲ ಅಂತಲೇ ತಿಳಿದು ಬರ್ತದೆ. ಮತ್ತು ಇವ್ರಿಗೆ ಯಾವುದೇ ರೀತಿಯ ಸೌಲಭ್ಯಗಳಿಲ್ಲ. ಕಂಪನಿ ಪ್ರಕಾರ ಇವರಿಗೆ ತಲೆಗೆ ಹೆಲ್ಮೆಟ್ ಕೊಡಬೇಕು, ಕೈಗೆ ಗ್ಲೌಸ್ ಕೊಡಬೇಕು. ಸಿಲಿಂಡ್ರುಗಳೇನೋ ಡ್ಯಾಮೇಜ್ ಆದರೆ ಅವರಿಗೆ ಕೈ ಕುಯ್ಕೊಂಡು ಹೋಗ್ತದೆ ಅಂತೇಳಿ ಗ್ಲೌಸ್ ಇಲ್ಲ. ಮತ್ತು ಅವರಿಗೆ ಕಾಲಿಗೆ ದಪ್ಪ ಶೂ ಕೊಡಬೇಕು, ಯೂನಿಫಾರ್ಮ್ ಕೊಡಬೇಕು, ಆಮೇಲೆ ಗುರುತಿನ ಚೀಟಿ ಕೊಡಬೇಕು. ಇವನು ಯಾವ ಏಜೆನ್ಸಿಯ ಕೆಲಸ ಮಾಡ್ತಾನೆ, ಯಾವ ಏಜೆನ್ಸಿ ಕೆಲಸ ಮಾಡ್ತಾನೆ ಅಂತ ನೋಡಿ. ಈಗ ಸದ್ಯಕ್ಕೆ ಅದೇನೋ ಬಲವಂತಕ್ಕೆ ಅವ್ರಿಗೊಂದು ಯೂನಿಫಾರ್ಮ್ ಕೊಟ್ಟಿದ್ದಾರೆ, ಅಷ್ಟು ಬಿಟ್ಟರೆ ಇನ್ನೇನು ಕೇಳಂಗಿಲ್ಲ. ಅವರಿಗೆ ತಲೆಗೆ ಹೆಲ್ಮೆಟ್ ಇಲ್ಲ, ಯಾವುದೂ ಇಲ್ಲ. ಇವ್ರಿಗೆ ಏನಾದರೂ ಅನಾಹುತ ಆದರೆ ಖಂಡಿತ ಏಜೆನ್ಸಿಯವರು 1 ಪೈಸೆ ಕೊಡೋದು ಅವರಿಗೆ. ಇಂಥ ಘಟನೆಗಳು ನಡೆದಿದ್ದಾವೆ. ಸತ್ತನೂ ಸತ್ತ. ಇಂಥ ಪರಿಸ್ಥಿತಿ ಅಂದರೆ ಇದು ಬಹಳ, ಈ ಸಿಲಿಂಡ್ರ್ ಹೊಡೆದಿದೆಯಲ್ಲ ಭಾಳ ಅಪಾಯಕಾರಿ. ಇದು ಪ್ರತಿಯೊಬ್ಬರು ಗೊತ್ತಿದೆ ಸಿಲಿಂಡ್ರ್ ಸಮಸ್ಯೆ ಏನು ಅಂತೇಳಿ. ಇಂಥ ಅಪಾಯಕಾರಿ ಕೆಲಸ ಮಾಡ್ತಕ್ಕಂಥ ಈ ನೌಕರರಿಗೆ 3 ಕಾಸಿನ ಬೆಲೆ ಇಲ್ಲ. ಅದು ಇತ್ತೀಚೆಗೆ
ಸರ್ಕಾರ ಏನಾದರೂ ನಮಗೆ ಬಲೆ ಬೀಸ್ಬೋದು ಅಂತೇಳಿ ಈಗ ಒಂದು 5 ವರ್ಷದಿಂದ ಇರ್ಬೋದು ಅವರಿಗೆ ಬಂಡಾಟಕ್ಕೆ ESI PF ಅಂತ ಕೊಡ್ತಾ ಇದ್ದಾರೆ. ಅದಕ್ಕಿಂತ ಸುಮಾರು 25-30 ವರ್ಷದಿಂದ ಮಾಡ್ತಕ್ಕಂಥ ಕಾರ್ಮಿಕನಿಗೆ 3 ನಾಮ. ಇದು 100ಕ್ಕೆ 100 ಸತ್ಯ. ಬೇಕಾದರೆ 35 ವರ್ಷದಿಂದ 30 ಕೆಲಸ ಮಾಡ್ತಕ್ಕಂಥ ಕಾರ್ಮಿಕನ ಹೋಗಿ ಆ ಗ್ಯಾಸ್ ಏಜೆನ್ಸಿ ಒಳಗಡೆ ವಿಚಾರಣೆ ಮಾಡಿದರೆ ಗ್ಯಾಸ್ ಏಜೆನ್ಸಿಯ ಬಣ್ಣ ಬಯಲಾಗೋದ್ರಲ್ಲಿ 2 ಮಾತಿಲ್ಲ. ಇಂಥ ಅನ್ಯಾಯ ಕರ್ಮಕಾಂಡ ಗ್ಯಾಸ್ ಏಜೆನ್ಸಿಗಳಲ್ಲಿ ನಡೀತಿದೆ. ಈ ಹಿಂದೆ ಯಾರು ಹೊಸದಾಗಿ ಗ್ಯಾಸನ್ನು ಬುಕ್ ಮಾಡೋಕ್ಕೆ ಹೋದರೆ ಸಿಲಿಂಡ್ರು ಜೊತೆಯಲ್ಲಿ ಒಂದು ಸ್ಟವ್ ತಗೋಬೇಕು, ಎಣ್ಣೆ, ಕಡಲೆ ಹಿಟ್ಟೆಲ್ಲ ಕೊಡ್ತಕ್ಕಂಥ ಪದ್ಧತಿ ಇಟ್ಕೊಂಡ್ಬಿಟ್ಟಿದ್ರು. ಪ್ರಾವಿಷನ್ ಸ್ಟೋರ್ನಲ್ಲಿ ಕೊಡ್ತಾರಲ್ಲ ಆ ಥರ. ಆಮೇಲೆ ಅದು ಕೆಲವೊಂದು ಹೋರಾಟಗಳಿಂದ ಅದು ನಿಲ್ಲಿಸಿದ್ದಾರೆ. ಅಂಗಡಿಯಲ್ಲಿ 1,000 ರೂಪಾಯಿಗೆ ಸಿಗತಂಕ ಒಲೆ ಅಲ್ಲಿ 2ರಿಂದ 2,500. ಈ ರೀತಿ ಅವರು ಜನಗಳಿಗೆ ದರೋಡೆ ಮಾಡೋಕ್ಕೆ ಹತ್ಕೊಂಡ್ಬಿಟ್ಟಿದ್ದಾರೆ. ಬಿಡಿ, ಅದೊಂದು ಕಡೆಗಿರಲಿ. ಇರೋ ಶ್ರೀಮಂತರು ಎಷ್ಟು ಬೇಕಾದ್ರೂ ಕೊಡ್ತಾ ಹೋಗ್ತಾರೆ. ಈ ಕಾರ್ಮಿಕ ಮಾಡಿ ಮೇಕೆ ಸಿಲಿಂಡರ್ನ ತಗೊಂಡೋಗಿ ಕೊಡಬೇಕು, ಮತ್ತು ಅಲ್ಲಿಂದ ಸಿಲಿಂಡರ್ ಕೆಳಗೆ ತರಬೇಕು. ಮತ್ತು ಅವನಿಗೆ ಏನೇನೋ ಅನಾಹುತ ಆದರೆ 1 ರೂಪಾಯಿ ಇಲ್ಲ. ಈಗೇನೋ ಬಿಡಿ, ESI ಕಾರ್ಡ್ ಮಾಡೋದ್ರಿಂದ ಅವನ ಆರೋಗ್ಯನ ಕಾಪಾಡ್ಕೊತಾನೆ. ಅದಕ್ಕಿಂತ ಹಿಂದೆ ಏನೂ ಸೌಲಭ್ಯ ಇಲ್ಲ. ಈಗ ಕೂಡ ಅವರಿಗೆ ಖಂಡಿತವಾಗಿಯೂ ಕೈಗೆಟುಕುವ ಸಂಬಳ ಇಲ್ಲ. ಇವರು ಕಾರ್ಮಿಕ ಇಲಾಖೆಗೆ 10,000 ರೂಪಾಯಿ ಕೊಡ್ತೇವೆ ಅಂತೇಳಿ ಹೇಳಿಕೆ ಕೊಟ್ಟಿದ್ದಾರೆ. ಅದು ಕೂಡ ಕಾಪಿ ನಮ್ಮಲ್ಲಿ ಲಭ್ಯ ಆಗಿದೆ. ಕಾರ್ಮಿಕ ಇಲಾಖೆಗೆ ಇವರು ಕೊಟ್ಟಿರ್ತಕ್ಕಂಥ ಸುಳ್ಳು ಹೇಳಿಕೆ ನೋಡಿ. ಇವರಿಗೆ ಬೆಳಗ್ಗೆ ಹೋದರೆ ರಾತ್ರಿ 8 ಗಂಟೆ ತನಕ ಇವರು ಕರ್ತವ್ಯ ನಿರ್ವಹಿಸ್ತಕ್ಕಂಥ ಪದ್ಧತಿ ಇದೆ. ಮತ್ತು ಸರ್ಕಾರ ನಿಗದಿ ಮಾಡಿರ್ತಕ್ಕಂಥ 8 ಅವರ್ ಎಲ್ಲಿ? ಯಾಕೆ ಈ ಗ್ಯಾಸ್ ಸಪ್ಲೈ ಕೊಡ್ತಕ್ಕಂಥ ಏಜೆನ್ಸಿಗಳಿಗೆ ಇದು ನಿಮಿತ್ತವಾಗಿಲ್ಲ 8 ಗಂಟೆ ಡ್ಯೂಟಿ ಮಾಡಬೇಕು ಅಂತೇಳಿ? ಮತ್ತು ಅವರಿಗೆ ಸೌಲಭ್ಯ ಅಂತೂ ಕನಸಿನ ಮಾತು. ಇಂಥದನ್ನು ಸರ್ಕಾರ ಯಾಕೆ ಗಣನೆಗೆ ತಗೊಂಡಿಲ್ಲ? ಇಂಥ ಅಪಾಯಕಾರಿ ಕೆಲಸ ಮಾಡತಕ್ಕಂಥ ಇವರಿಗೆ ಸರ್ಕಾರ ಮೊದಲ ಆದ್ಯತೆ ಕೊಡಬೇಕಾಗಿದೆ. ನೋಡಿ, ಇನ್ನು ಸಿಲಿಂಡರ್ ಕೊಡ್ತಕ್ಕಂಥವ್ರು ಯಾವುದೇ ರೀತಿಯಲ್ಲಿ ಸಿಲಿಂಡರ್ನ ತೂಕ ಹಾಕಿ ಕೊಡೋದಿಲ್ಲ. ಅದು ಒಂದು ಕೆಟ್ಟ ಪದ್ಧತಿ ಇದೆ. ಸಿಲಿಂಡ್ರು ತೂಕ ಹಾಕಿಬಿಟ್ಟು ಕೊಟ್ಬಿಟ್ಟು ಆ ಲೆಕ್ಕನ ಬರ್ಕೋಬೇಕು. ಮತ್ತು ಖಾಲಿ ಸಿಲಿಂಡ್ರನ್ನು ಮತ್ತೆ ತೂಕ ಹಾಕಿ ಕೊಡಬೇಕು. ಅದನ್ನು ಒಬ್ಬ ಸಿಲಿಂಡ್ರು ಸಪ್ಲೈ ಕೊಡೋ ಕಾರ್ಮಿಕನ ಹತ್ರ ಯಾವುದೇ ರೀತಿಯಲ್ಲಿ ತೂಕ ಇಲ್ಲ. ಆ ತೂಕಗಳೆಲ್ಲ ಏಜೆನ್ಸಿ ಒಳಗಡೆ ಬಿಸಾಕಿದ್ದಾರೆ ಅಂತ ಅಲ್ಲಿ ಅವ್ರು ಹೇಳ್ತಾರೆ, ಮ್ಯಾನೇಜರ್ಗಳು. ಇದ್ರು ತಗೊಂಡು ಹೋಗಲ್ಲ ಅಂತೇಳಿ. ಇನ್ನು ಮಾಲೀಕರು ಈ ಕೆಲಸಗಾರರ ಬಗ್ಗೆ ಸ್ವಲ್ಪನಾದರೂ ಕಿಂಚಿತ್ತಾದ್ರೂ ಇವ್ರ ಬಗ್ಗೆ ಜವಾಬ್ದಾರಿನೇ ಇಲ್ಲ. ಸಾಹುಕಾರನಿಗೆ ಏನು ಬೇಕು, ಸಾಯಂಕಾಲ ಆದರೆ ಇವರು ಕಲೆಕ್ಷನ್ ಮಾಡ್ಕೊಂಬಂದಿರ್ತಕ್ಕಂಥದ್ದನ್ನು ಎಣಿಸ್ಕೋಬೇಕು. ಎಣಿಸ್ಕೊಂಡ್ಬಿಟ್ಟು ಇವರನ್ನು ಕಳಿಸ್ತಾ ಇರಬೇಕು. ಇವರಿಗೆ ಇವತ್ತೇನು ಗ್ರಾಹಕರದಾಗೆ ಕಾಡಿ ಬೇಡಿ ಇಸ್ಕೊತಾರಲ್ಲ 30-40, ನೋಡಿ, ಇವರು ಗ್ರಾಹಕರ ಹತ್ರ ಈ ರೀತಿ ಕಾಡಿ ಬೇಡಿ ಇಸ್ಕೊಳ್ಳೋಂಥ ಹಣದಿಂದ ಇವ್ರ ಜೀವನ ನಡೀತಾ ಇದೆ. ಇವ್ರದ್ದು ಎಂಥ ಹಣೆ ಬರ. ಇವರಿಗೆ ಇಂಥ ಕಷ್ಟಪಡತಕ್ಕಂಥ ಕಾರ್ಮಿಕರಿಗೆ ಕನಿಷ್ಠ ಪಕ್ಷ 10,000-15,000 ರೂಪಾಯಿ ಸಂಬಳ ಕೊಡ್ತಕ್ಕಂಥದ್ದಾಗಬೇಕಾಗಿದೆ. ಇವರು ಏನಾದ್ರೂ ಮಾಲೀಕನ ಹತ್ರ ಸಂಬಳದ ಬಗ್ಗೆ ಒಂದು ಮಾತಾಡಿದ್ರೂ ಬೆಳಗ್ಗೆ ಅವನಿಗೆ ಕೆಲಸ ಇಲ್ಲ. ಅಲ್ಲಿ ಅಂಥ ಒಂದು ಭಯದ ವಾತಾವರಣ ಏಜೆನ್ಸಿಗಳಲ್ಲಿ ಸೃಷ್ಟಿ ಮಾಡಿದ್ದಾರೆ.
ಅದರಿಂದ ಈ ಕಾರ್ಮಿಕರ ಬಗ್ಗೆ ಕಾರ್ಮಿಕ ಇಲಾಖೆನೂ ಜವಾಬ್ದಾರಿ ತಗೊಳ್ಬೇಕಾಗಿದೆ. ಅದಕ್ಕಿಂತ ಹೆಚ್ಚಾಗಿ ಕಾರ್ಮಿಕ ಮಂತ್ರಿಗಳು ಕಾರ್ಮಿಕ ಇಲಾಖೆಗೆ ಚುರುಕು ಮುಟ್ಟಿಸ್ಬೇಕಾಗಿದೆ. ಗ್ರಾಹಕರನ್ನ ಕೇಳಿದರೆ ಗ್ರಾಹಕರು ಪಕ್ಕ ಹೇಳ್ತಾರೆ, ಹೌದು ಸಿಲಿಂಡರ್ ಕೊಡ್ತಕ್ಕಂಥ ಕಾರ್ಮಿಕರು ನಮ್ಮ ಹತ್ರ 40 ರೂಪಾಯಿ 50 ರೂಪಾಯಿಗೆ ಬೇಡಿಕೆ ಇಡ್ತಾರೆ, ಕೊಡೋದಂಕ ಬಿಡೋದಿಲ್ಲ ಅಂತೇಳಿ. ಹಿಂಗೆ ಇವರು ಒತ್ತಾಯದಿಂದ ಗ್ರಾಹಕರಿಗೆ ಹಣ ಕೇಳೋದು ಯಾಕೆ? ಯಾಕಂದರೆ ಮಾಲೀಕ ಅವ್ರ ಶ್ರಮಕ್ಕೆ ತಕ್ಕನಂತೆ ವೇತನ ಕೊಡಬೇಕು. ಹೋಟ್ಲುಗಳಿಗೆಲ್ಲ ಸಪ್ಲೈ ಮಾಡೋರಿಗೆ ಕ್ಲೀನರ್ಗಳಿಗೆಲ್ಲ 400-500 ರೂಪಾಯಿ ಸಂಬಳ ಇದೆ. ಅವರೇನು ತೂಕ ಬರಲ್ಲ, ಏನಿಲ್ಲ. ಇವರು 2 ಎಫ್ಟಿಯವರು 3 ಎಫ್ಟಿಯವ್ರ ತನಕ ಸಿಲಿಂಡ್ರ್ ಹೆಗಲನ್ನು ಇಟ್ಕೊಂಡು ಹೋಗಬೇಕು, ತುಂಬಿದ್ದಲ್ಲಿಡಬೇಕು, ಮತ್ತು ಕಾಲಿದನ್ನೇ ಹೆಗಲನ್ನು ಇಟ್ಕೊಂಡು ಬರಬೇಕು. ಅಂಥ ಒಂದು ಕಷ್ಟಕರವಾದ ಕೆಲಸ ಇವ್ರದ್ದು. ಇವರಿಗೆ ಕೈಗೆಟಕ ಸಂಬಳ ಮಾತ್ರ ಶೂನ್ಯ. ಅದರಿಂದ ಮಾನ್ಯ ಕಾರ್ಮಿಕ ಸಚಿವರು ಈ ಏಜೆನ್ಸಿಗಳ ಬಗ್ಗೆ ತನಿಖೆ ಮಾಡಿಸಬೇಕಾಗಿದೆ. ಕೆಲಸಗಾರರಿಗೆ ಸಂಬಳ ಎಷ್ಟು ಕೊಡ್ತಾರೆ, ಆ ಸಂಬಳ ಕೊಡೋದಕ್ಕೆ ಏನಾದ್ರೂ ಒಂದು ರಿಜಿಸ್ಟ್ರನ್ನು ಅವರು ಪಾಲಿಸ್ತಾ ಇದ್ದಾರಾ, ಆಮೇಲೆ ಹೊರಗಡೆಗೆ ಎಷ್ಟು ಗಂಟೆಗೆ ಹೋದ್ರು ಒಳಗಡೆಗೆ ಎಷ್ಟು ಗಂಟೆ ಬಂದರು ಅದಕ್ಕೊಂದು ಏನಾದರೂ ಪುಸ್ತಕನ ಪಾಲಿಸ್ತಿದಾರಾ, ಇದ್ರ ಬಗ್ಗೆ. ಆಮೇಲೆ ಅವರು ಪೂರ್ಣ ಪ್ರಮಾಣದ ಯೂನಿಫಾರ್ಮ್ನಲ್ಲಿದ್ದಾರಾ, ಸಮವಸ್ತ್ರದಲ್ಲಿದ್ದಾರಾ ಅನ್ನೋದನ್ನು ಕೂಡ ತನಿಖೆ ಮಾಡಬೇಕಾಗಿದೆ. ಅದರಿಂದ ಮಾನ್ಯ ಕಾರ್ಮಿಕ ಸಚಿವರು ಈ ಕಷ್ಟಪಟ್ಟು ಕೆಲಸ ಮಾಡ್ತಕ್ಕಂಥ ಅಪಾಯಕಾರಿ ಕೆಲಸ ಮಾಡ್ತಕ್ಕಂಥ ಈ ಕಾರ್ಮಿಕರಿಗೆ ದಯಮಾಡಿ ಒಳ್ಳೆಯ ಸಮಾನಕರ ವೇತನನ ಕೊಡಿಸ್ಬೇಕು ಅಂತೇಳಿ ವಿಶ್ವ ಕನ್ನಡ ನ್ಯೂಸು ಕೇಳ್ಕೊಳ್ತಾ ಇದೆ. ಆದಷ್ಟು ಬೇಗ ಈ ಒಂದು ಕೆಲಸನ ಸರ್ಕಾರ ಕೈಗೊಳ್ಳಬೇಕಾಗಿದೆ. ಜೈ ಹಿಂದ್, ಜೈ ಕರ್ನಾಟಕ.